ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ಹೇರ್ ಕಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಾಯಿದ್ರು ಹೇರ್ ಕಟ್ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ಮದುವೆ ಇತ್ತು ನನ್ನ ತಂಗಿದು. ಸೊ ಅದಕ್ಕೆ ಹೇರ್ ಕಟ್ ಮಾಡಲೇಬೇಕಿತ್ತು. ನಾನು ಪಾರ್ಲರ್ಗೆ ಹೋಗಿ ಆಗಲೇ ತುಂಬ ಸರಿ ಸಫರ್ ಆಗಿಬಿಟ್ಟಿದ್ದೀನಿ. ನಾನು ಎಷ್ಟು ಉದ್ದ ಕೂದಲಿತ್ತು ಅಂತ, ತುಂಬ ಉದ್ದ ಕೂದಲಿತ್ತು. ಪಾರ್ಲರ್ಗೆ ಹೋಗಿ ಹಾಳು ಮಾಡ್ಕೊಂಬಿಟ್ಟೆ. ಸೊ ನಾನೇ ಕಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ, ನಾನೇ ಎಷ್ಟೊಂದು ಸರಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಚೆನ್ನಾಗಿ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ನಾನು ಫುಲ್ಲು ಕೂದಲನ್ನೇ ಹಾಳು ಮಾಡ್ಕೊಂಡು ಬಂದಿದ್ದೆ. ಸೊ ಅದಕ್ಕೋಸ್ಕರ ಈ ಸತಿ ಇಲ್ಲ, ನಾನೇ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಪಾರ್ಲರ್ಗೆ ಹೋಗಿರೋದು ಹೇರ್ ಕಟ್ ಮಾಡ್ಸೋಕ್ಕೆ ಅಂದರೆ ನನ್ನ ಮದುವೆ ಟೈಮಲ್ಲಿ ಒಂದು ಸರಿ, ಆ್ಯಂಡ್ ಅದಾದಮೇಲೆ ನನ್ನ ಮಗಳು ಹುಟ್ಟಾದಮೇಲೆ ತುಂಬ ಉದ್ದ ಬೆಳೆದುಬಿಟ್ಟಿತ್ತು ಅಂದ್ಬಿಟ್ಟು ನೀಟಾಗಿ ಒಂದು ಸರಿ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ಕೂದಲು ಹಾಳು ಮಾಡ್ಕೊಂಡಿದ್ದು. ಫಸ್ಟ್ ಮಾಡಿಸಿದಾಗ ಚೆನ್ನಾಗಿ ಮಾಡಿದ್ದು, ಅಲ್ಲೇ ಮಾಡಿಸಿದ್ದು. ಬಟ್ ಸೆಕೆಂಡ್ ಟೈಮ್ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಈ ಸರಿ ನಾನೇ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳಿದ್ರು ಕೂಡ, ಅದಕ್ಕೋಸ್ಕರ. ಸೊ ಫಸ್ಟ್ ಬಂದುಬಿಟ್ಟು ನಮ್ಮ ಕೂದಲನ್ನ ಈ ಥರ ಪಾರ್ಟಿಷನ್ ಆಗಿ ಮಾಡ್ಕೊಬೇಕು. ಬ್ಯಾಕ್ ಸ್ವಲ್ಪ ಕೂದಲು ಉಳಿಸ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಕ್ಲಿಪ್ಪಲ್ಲಿ ಎಲ್ಲ ಟೈ ಮಾಡಿಬಿಡಬೇಕು. ಒಂದೇ ಸಮ ಕಿವಿಯಿಂದ ಒಂದೇ ಸಮ ಎತ್ಕೊಬೇಕು. ಅದಾದಮೇಲೆ ಸ್ವಲ್ಪ ನೀಟಾಗಿ ಕೂಮ್ ಮಾಡಿಕೊಂಡು ಸಿಕ್ಕಿಲ್ದಂಗೆ ನಮ್ಮ ಲೆಂತ್, ನಮಗೆ ಕೂದಲು ಎಷ್ಟು ಕಟ್ ಮಾಡಿಸ್ಕೊಬೇಕು ಅಂತ ಇರುತ್ತೆ ಅದಕ್ಕೆ ನಾವು ಕಟ್ ಮಾಡ್ಕೊಬೇಕು ಫಸ್ಟು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ. ಸೊ ಕೂದಲು ಕಟ್ ಮಾಡುವಾಗ ನಾವು ಫುಲ್ಲು ಕೇರ್ಫುಲ್ಲಾಗಿರಬೇಕು. ಒಂದೊಂದು ಸರಿ ನಮ್ಮ ಮಿಸ್ಟೇಕ್ ಆಗಿಯೂ ಕೂಡ ನಾವು ಜಾಸ್ತಿ ಕಟ್ ಮಾಡೋದು, ಇಲ್ಲ ಒಂದು ಉದ್ದ ಒಂದು ಮೂಟ ಈ ರೀತಿ ಆಗಿಬಿಡುತ್ತೆ. ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದೀನಿ. ಆ ರೀತಿಯೇ ನೀಟಾಗಿ ಮಾಡಿ, ನೀಟಾಗಿ ಲೇಯರ್ ಹೇರ್ ಕಟ್ ಬರುತ್ತೆ. ಇದು ಸ್ಟ್ರೈಟ್ ಹೇರ್ ಕಟ್ಟಲ್ಲ, ಲೇಯರ್ ಹೇರ್ ಕಟ್ಟು. ಲೇಯರಾಗಿ ನಾವೇ ಇನ್ನೂ ನೀಟಾಗಿ ಮಾಡ್ಕೊಬೋದು. ನಾನು ಜಾಸ್ತಿ ಲೇಯರ್ ಮಾಡ್ತಾಯಿಲ್ಲ, 3 ಸ್ಟೆಪ್ ಲೇಯರ್ ಅಷ್ಟೇ ಮಾಡ್ತಾ ಇರೋದು. ನಿಮಗೆ ಜಾಸ್ತಿ ಬೇಕು ಅಂದರೆ ನಾನೀಗ ಪಾರ್ಟಿಷನ್ ಮಾಡಿದ್ದೀನಲ್ಲ, ಅದರಲ್ಲೇ ನೀವು ಇನ್ನೂ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ಬೋದು. ಆವಾಗ ಲೇಯರ್ ಇನ್ನೂ ಜಾಸ್ತಿ ಬರುತ್ತೆ ನಿಮಗೆ. ಸೊ ನಾನು ಕಮ್ಮಿ ಲೇಯರ್ ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೆ ಅಷ್ಟು ಕ್ಲಿಯರಾಗಿ ಈಗ ನಾನು ಕಟ್ ಮಾಡಿದ್ದು ಕಾಣಿಸ್ತಾ ಇಲ್ಲ, ಯಾಕೆಂದರೆ ನಂದು ಕೂದಲು ಫ್ರಿಝಿ ಇದೆ. ಅದಕ್ಕೋಸ್ಕರ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಲಾಸ್ಟಲ್ಲಿ ಸರಿಯಾಗಿ ಗೊತ್ತಾಗುತ್ತೆ. ಸೊ ಈಗ ಅದು ಫಸ್ಟ್ ಸ್ಟೆಪ್ ಆದಮೇಲೆ ಈಗ ನಾವು ಟೈ ಮಾಡಿದ್ವಲ್ಲ ಕ್ಲಿಪ್ಪಲ್ಲಿ, ಕಿವಿಯಿಂದ ಇನ್ನೊಂದು ತಗೊಂಡು ಆ ಕಡೆ ಈ ಕಡೆ ತಗೊಂಡು ಇನ್ನೊಂದು ಮೇಲ್ಗಡೆ ಹಣೆ ಮೇಲ್ಗಡೆ ಇನ್ನೊಂದು ಸರಿ ಟೈ ಮಾಡಬೇಕು ಕ್ಲಿಪ್ ತಗೊಂಡು. ಹಿಂದೆಗಡೆ ಕೂದಲು ಕಟ್ ಮಾಡಿ ಅದು ಹಂಗೆ ಬಿಟ್ಬಿಡಬೇಕು. ಆ್ಯಂಡ್ ಕಿವಿಯಿಂದ ಇರೋದು ಸ್ವಲ್ಪ ಸ್ವಲ್ಪ ಭಾಗ ತಗೊಂಡು ಆ್ಯಂಡ್ ಹಣೆ ಮೇಲೆ ಇರೋದನ್ನ ನೀಟಾಗಿ ಯು ಶೇಪ್ ಬರೋ ಥರ ಟೈ ಮಾಡ್ಕೊಬೇಕು. ಈಗ ಆ ಕಡೆ ಈ ಕಡೆ ನೀಟಾಗಿ ಕೂದಲನ್ನ ಅಲ್ಲಿ ತಕ್ಕೊಂಬಿಡ್ಬೇಕು. ಇಲ್ಲಾಂದರೆ ನಮಗೆ ಕೂದಲು ಕಟ್ ಮಾಡೋ ಸಿಕ್ಕಿದ್ರಂಗೆ ತಗೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಸರಿಯಾಗಿ ಗೊತ್ತಾಗಲ್ಲ ಎಷ್ಟಕ್ಕೆ ನಾವು ಮಾಡ್ಕೊತಾ ಇದ್ದೀವಿ ಅಂತೆಲ್ಲ. ಅದಾದಮೇಲೆ ನಾವು ಕೂದಲು ಕಟ್ಟಾದಮೇಲೆ ಬಿಡಿಸಾದ್ಮೇಲೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಒಂದು ಉದ್ದ ಒಂದು ಮೋಟ ಹೋಗಿರುತ್ತಲ್ಲ, ಆವಾಗ ನೀಟಾಗಿ ಮಾಡಿಲ್ಲ ಅಂತ. ಸೊ ಅದಕ್ಕೆ ಫಸ್ಟು ನೀಟಾಗಿ ಕೂಮ್ ಮಾಡ್ಕೊಬೇಕು. ಸೊ ಈಗ ಹಿಂದೆಗಡೆ ಸ್ಟೆಪ್ಪಲ್ಲಿ ನಾವು ಕೂದಲು ಲೆಂತ್ ಎಷ್ಟು ಕಟ್ ಮಾಡಿದ್ವಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಲೆಂತು ಕಟ್ ಮಾಡಬೇಕು. ಇಲ್ಲಿ ಹಿಂದೆ ಸ್ವಲ್ಪ ಕಟ್ ಮಾಡಿದರೆ ಅದಕ್ಕಿಂತ 1 ಇಂಚು ಉದ್ದ ಜಾಸ್ತಿ ಕಟ್ ಮಾಡಬೇಕು. ಆವಾಗೆ ಲೇಯರ್ ಕೂತ್ಕೊಳ್ಳೋದಿದು. ಸೊ ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಈ ರೀತಿ. ಅದು ಕೂದಲು ಕಟ್ಟಾದಮೇಲೆ ಮಧ್ಯ ಈ ಥರ ಸ್ಪ್ಲಿಟ್ ಎಂಡ್ಸ್ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ರೆ ನೀಟಾಗಿ ಜಾಸ್ತಿ ಅಂದರೆ ವಾಲ್ಯೂಮ್ ಬರುತ್ತೆ ಕೂದಲಿಗೆ ಅಂತ ಆ ರೀತಿ ಮಾಡೋದಷ್ಟೇ. ಸೊ ಈಗ 2 ಸ್ಟೆಪ್ ಆಯಿತು. ಹಿಂದೆಗಡೆದು ಬ್ಯಾಕ್ವರ್ಡು ಆ್ಯಂಡ್ ಅದ್ರ ಮೇಲ್ಗಡೆ ಏನೋ ಸ್ವಲ್ಪ ಮೇಲ್ಗಡೆದಾಯಿತು. ಸೊ ನಾವು ನೋಡ್ಕೊಬೇಕು ಲೆಂತು ಹಿಡ್ಕೊಂಡು ಎಲ್ಲ ಒಂದೇ ಸಮ ಕಟ್ಟಾಗಿದೆಯಾ ಅಂತ. ಕಟ್ಟಾಗಿಲ್ಲ ಅಂದರೆ ಇನ್ನೊಂದ್ಸರಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಆಯಿತು ಅದು. ಅದಾದಮೇಲೆ ಮುಂದೆಗಡೆ ಇನ್ನೊಂದು ಸ್ಟೆಪ್ ಇರುತ್ತಲ್ಲ, ಸೊ ಅದನ್ನು ಈಗ ಕಟ್ ಮಾಡ್ಕೊಬೇಕು. ಅದನ್ನು ಅಷ್ಟೇ ಫಸ್ಟು ಕೂಮ್ ಮಾಡ್ಕೊಬೇಕು ನೀಟಾಗಿ. ಕೂಮ್ ಮಾಡಿಕೊಂಡು ಈ 2 ಸ್ಟೆಪ್ಪಲ್ಲೂ ಕಟ್ ಮಾಡಿದ್ವಲ್ಲ, ಫಸ್ಟು ಒಂದು ಸ್ಟೆಪ್ಪಲ್ಲಿ ಸ್ವಲ್ಪ ಕೂದಲು ಕಟ್ ಮಾಡಿದ್ದು, ಅದ್ರ ಮೇಲ್ಗಡೆ ಭಾಗಕ್ಕೆ ಇನ್ನೊಂದು ಇಂಚು ಜಾಸ್ತಿ ಮಾಡಿದ್ದು.
ಇದಕ್ಕೂ ಅಷ್ಟೇ ಇನ್ನೊಂದು ಇಂಚು ಜಾಸ್ತಿ ಮಾಡಬೇಕು. ಸೆಕೆಂಡ್ ಸ್ಟೆಪ್ಗಿಂತ 1 ಇಂಚು ಜಾಸ್ತಿ, ಲಾಸ್ಟ್ ಸ್ಟೆಪ್ಗಿಂತ 2 ಇಂಚು ಜಾಸ್ತಿ ಮಾಡಬೇಕು. ಅವಾಗ ನಮಗೆ ಲೇಯರ್ಸ್ ನೀಟಾಗಿ ಕಾಣುತ್ತೆ. ಸೊ ಕಟ್ ಮಾಡ್ತಾಯಿದ್ದೀವಿ. ಇದು ಮದುವೆಗೆ ಇನ್ನು 2 ದಿನ ಇದ್ದು ನನಗೆ ಕಟ್ ಮಾಡಿಸೋದು. ನಮ್ಮ ಮನೇಲಿ ಕೂದಲೆಲ್ಲ ಕಟ್ ಮಾಡೋಕ್ಕೆ ಬಿಡೋಲ್ಲ, ಮನೇಲಿ ಬೈತಾರೆ. ಸೊ ಹಂಗಾದ್ರೂ ಅವ್ರಿಗೆ ಕಾಣ್ದಂಗೆ ಮಾಡಿಸಿದೆ. ಬಟ್ ಒಂದು ಸರಿ ನೀಟಾಗಿ ಬಂದಿತ್ತು ನಾವು ಇನ್ನೊಂದು ಸತಿನೂ ಹಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ನಾನು ಬೇಕಾದ್ರೆ ನಿಮಗೆ ವೀಡಿಯೋ ನೋಡಿ ಎಷ್ಟು ಉದ್ದ ಕೂದಲು ಇತ್ತು ನಂದು, ನಾನೇ ನನ್ನ ಕೈಯಾರೆ ಹಾಳು ಮಾಡಿಕೊಂಡೆ. ಸೊ ಈಗ ಸಫರ್ ಮಾಡ್ತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಹಂಗಾಗುತ್ತೆ. ಸೊ ಈಗ ಫ್ರಂಟ್ ಇರೋದನ್ನು ಕೂಡ ಹಂಗೆ ಅದೇ ರೀತಿ ತಗೊಂಡು ಫ್ರಂಟ್ ಬ್ಯಾಂಗ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಈ ಫ್ರಂಟ್ ಬ್ಯಾಗ್ಸ್ ಕ್ರಿಯೇಟ್ ಮಾಡೋದು ತುಂಬ ಪೇಷನ್ಸಿಂದ ಮಾಡಬೇಕು, ಏಕೆಂದರೆ ನಮಗೆ ಫೇಸ್ಗೆ ಇದೇ ಹೈಲೈಟ್ ಆಗೋದು. ಸೊ ಅದಕ್ಕೋಸ್ಕರ ಜಾಸ್ತಿ ದುಂಡನೂ ಮಾಡಬಾರ್ದು. ದುಂಡ ಮಾಡಿದ್ರೆ ನಮಗೆ ಬನ್ನು ಅಥವಾ ಬಫ್ ಎಲ್ಲ ಹಾಕ್ತೀವಲ್ಲ ಆವಾಗ ಆಗೋದಿಲ್ಲ, ಕುತ್ಕೊಳೋದಿಲ್ಲ. ಆ್ಯಂಡ್ ನಾವು ಸೈಡ್ ಏನಾರ ಕ್ರಾಫ್ಟ್ ತೊಗೊಂಡು ಒಂದು ಕ್ಲಿಪ್ ಹಾಕ್ತೀವಿ ಅಂದ್ರೂ ಕೂಡ ಎಲ್ಲ ಆವಾಗವಾಗ ಮುಖದ ಮೇಲೆ ಬೀಳ್ತಿರುತ್ತೆ. ಮುಖದ ಮೇಲೆ ಬಿದ್ದರೂ ಪರವಾಗಿಲ್ಲ, ಇರಿಟೇಟ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಒಂದು ನೀಟಾಗಿ ನಾವು ನೋಡಿ ತೊಗೊಬೇಕು. ಒಂಚೂರು ಕಿವಿಗೆ ಸಿಗಿಸ್ಕೊಳ್ಳೋ ಥರ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಒಬ್ಬೊಬ್ಬರು ಅದಕ್ಕಿಂತ ಕಮ್ಮಿ ಶಾರ್ಟಾಗೆ ಮಾಡಿಸ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಕಿವಿ ಹತ್ರ ಒಂಚೂರು ಸಿಗಿಸ್ಕೊಬೇಕು, ಮುಂದೆ ಬಂದರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಒಂದೊಂದು ಸತಿ ಅದು ಗಾಳಿ ಇದ್ದಾಗ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ನೋಡಿ ಮೆಷರ್ಮೆಂಟು ಈ ಥರ ಕ್ರಾಸ್ ಮಾಡಿಕೊಂಡು ಕಿವಿ ಹತ್ರ ತೊಗೊಂಡು ಚೆಕ್ ಮಾಡ್ಕೊಬೇಕು, ಕಿವಿ ಹತ್ರ ಕರೆಕ್ಟಾಗಿ ಸಿಗಿಸ್ಕೊಳಕ್ಕಾಗುತ್ತಾ ಅಂತ. ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಅವಾಗ ಕಟ್ ಮಾಡಬೇಕು. ಇಲ್ಲ ನಮಗೆ ಇನ್ನೂ ಶಾರ್ಟ್ ಬೇಕು ಅಂದರೆ ನಿಮಗೆ ಎಷ್ಟು ಶಾರ್ಟ್ ಬೇಕೋ ಅಷ್ಟು ಮಾಡ್ಕೊಬೇಕು. ಈ ರೀತಿ ಕ್ರಾಸ್ ಎಂತಕ್ಕೆ ಮಾಡ್ಕೊಳೋದು ಅಂದರೆ ನಮಗೆ ಅಂದರೆ ಒಂಥರ ಅದು ಲೇಯರ್ ಥರ ಬರುತ್ತೆ, ಒಂದ್ರ ಮೇಲೊಂದು ಆ ಥರ ಬರುತ್ತೆ. ಅದಕ್ಕೋಸ್ಕರ ಕ್ರಾಸಾಗಿ ಮಾಡ್ಕೊತೀವಿ. ನಾನು ಆಲ್ರೆಡಿ ಫ್ರಂಟ್ ಬ್ಯಾಗ್ಸ್ನೆಲ್ಲ ಕಟ್ ಮಾಡಿದ್ದೆ. ಸೊ ಆಲ್ರೆಡಿ ಅಷ್ಟುದ ಬಂದುಬಿಟ್ಟಿದ್ದು, ಅದಕ್ಕೆ ಈಗ ಇನ್ನೊಂದು ಸರಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಶಾರ್ಟ್ ಆಯ್ತು ಈಗ. ನೋಡಿ ನಾನು ಇವಾಗ ಕಿವಿಯಿಂದ ಸಿಗಿಸ್ಕೊಳಂಗಿರಬೇಕು ಅಂತ. ಸೊ ಅದಾದಮೇಲೆ ಮತ್ತೆ ಮಧ್ಯಭಾಗ ಸಮನಾಗಿ ತೊಗೊಂಡು ಲೆಫ್ಟ್ ಟು ರೈಟ್ಗೆ. ಸೊ ನನ್ನ ಹೇರ್ಸ್ ಏನಾಗಿದೆ ಅಂದರೆ ಮೇಲ್ಗಡೆ ಎಲ್ಲ ಫುಲ್ಲು ಸಾಫ್ಟು ಆ್ಯಂಡ್ ಕೆಳಗಡೆ ಫುಲ್ಲು ಇದಾಗ್ಬಿಟ್ಟಿದೆ, ಫ್ರಿಝಿ. ಮೇಲ್ಗಡೆ ಎಲ್ಲ ಫುಲ್ ಸಾಫ್ಟು, ಕೈಗೆ ಸಿಗ್ತಿಲ್ಲ, ಜಾರ್ಜರ್ ಹೋಗ್ತಿತ್ತು. ನಾವು ಮಧ್ಯದಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿರ್ತೀವಲ್ಲ ಆ ಕಡೆ ಈ ಕಡೆ, ಆವಾಗ ಲೆಫ್ಟ್ ಸೈಡಿಗೆ ಕ್ರಾಸ್ ಮಾಡಿಕೊಂಡು ಹ್ಯಾಂಡ್ಸ್ನ ಕಟ್ ಮಾಡ್ಕೊಬೇಕು ಒಂಚೂರು. ರೈಟ್ ಸೈಡು ಕೂಡ ಹಂಗೆ ಮಾಡ್ಕೊಬೇಕು, ಆವಾಗ ನಮಗೆ ಫ್ರಂಟ್ ಬ್ಯಾಗ್ಸು ನೀಟಾಗಿ ಕುತ್ಕೊಳುತ್ತೆ. ಸೊ ನನ್ನ ಫ್ರಂಟು ಸ್ವಲ್ಪ ಹೇರ್ಸ್ ಕಮ್ಮಿ ಇರೋದ್ರಿಂದ ನಿಮಗೆ ಆ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಅನ್ನೋ ಥರ ಕಾಣಿಸ್ಬೋದು. ಬಟ್ ನಾನು ಯಾವಾಗಲೂ ಇಷ್ಟೇ ಕಟ್ ಮಾಡೋದು. ಇದಾದಮೇಲೆ ಇಷ್ಟೇ ಹೇರ್ ಕಟ್ ಮುಗೀತು. ನೋಡಿ ಫ್ರಂಟ್ ಬ್ಯಾಗ್ಸ್ ಈ ಥರ ಕಾಣಿಸ್ತಾ ಇದೆ, ಒಂದು ಉದ್ದ ಓಟ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಯಾವಾಗಲೂ ಫ್ರಂಟು ಅಥವಾ ನಾನೇ ಲೇಯರ್ ಕಟ್ ಮಾಡ್ಕೊತಾ ಇರ್ತೀನಿ ಮನೇಲಿ ಆವಾಗ. ಸೊ ನಾನು ಮಾಡಿದ್ದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಹತ್ರ, ಅದಾದಮೇಲೆ ಈಗಲೇ ಮಾಡ್ತಾ ಇರೋದು. ಸೊ ಜಾಸ್ತಿ ಕೂದಲು ಬೆಳೀಲಿ ಅಂತಲೇ ಬಿಡ್ತೀನಿ ನಾನು. ಒಂದ್ಸರಿ ಕೂದಲು ಹಾಳು ಮಾಡಿಕೊಂಡು ಸಫರ್ ಆಗಿರೋದು ಅನುಭವಿಸ್ತಾ ಇದ್ದೀನಲ್ಲ, ಅದಕ್ಕೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫ್ರಂಟ್ ಬ್ಯಾಗ್ಸು ಆ್ಯಂಡ್ ಬ್ಯಾಕು. ನಾನು ಹೇಳ್ದಂಗೆ ನೀವು ಇನ್ನೂ ಲೇಯರ್ನ ಜಾಸ್ತಿ ಕ್ರಿಯೇಟ್ ಮಾಡ್ಕೊಬೋದು. ನಾನು ಲೇಯರ್ನ ಜಾಸ್ತಿ ಕ್ರಿಯೇಟ್ ಮಾಡಿಲ್ಲ, ಯಾಕೆಂದರೆ ನನಗೆ ಉದ್ದನೇ ಇರಲಿ ಅಂತ. ಕೆಳಗಡೆ ಮಾತ್ರ ಶಾರ್ಟ್ ಲೇಯರ್ ಮಾಡಿದ್ದೀನಿ, ಲಾಂಗ್ ಲೇಯರ್ ಮಾಡಿಲ್ಲ. ನೋಡಿ ಲೇಯರ್ ನಿಮಗೆ ಗೊತ್ತಾಗ್ತಿರ್ಬೋದು, ಅಥವಾ ಫ್ರಿಝ್ ಇರೋದು ಗೊತ್ತಾಗ್ತಲೇ ಇರ್ಬೋದು. ಲೇಯರ್ ನಮಗೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇರ್ ಬ್ಯಾಂಗ್ಸ್ ಎಲ್ಲ, ಫ್ರಂಟ್ ಬ್ಯಾಗ್ಸ್ ಎಲ್ಲ. ಸೊ ಇದಾದಮೇಲೆ ಇಷ್ಟು ನನ್ನ ಹೇರ್ ಕಟ್ ಆದಮೇಲೆ ಇದು ಬಂದಿದ್ದು ಸೋಮವಾರ ಮಾಡಿದ್ದು. ಬುಧವಾರ ಗುರುವಾರ ಮದುವೆ ಇತ್ತು, ಮಂಗಳವಾರ ಶಬ್ದಶಾಸ್ತ್ರ ಇತ್ತು. ನೈಟ್ ನಮ್ಮಮ್ಮ ಇನ್ವಿಟೇಷನ್ ಕೊಡೋಕೆ ಹೋಗಿದ್ರು ಊರಿಗೆಲ್ಲ, ಆವಾಗ ಇದನ್ನು ಮಾಡ್ಕೊಂಡಿದ್ದು. ಅದಾದಮೇಲೆ ನನ್ನ ತಂಗಿನೂ ಹೇರ್ಸ್ ಕಟ್ ಮಾಡಿಸಿರ್ಲಿಲ್ಲ, ಅವಳದು ಉದ್ದ ಇತ್ತು. ನೀನೇ ಮಾಡ್ಬಿಡು, ಇಷ್ಟು ಹೇರ್ ಕಟ್ ಮಾಡಿದ್ದೀನಿ ನೋಡ್ರಿ. ನನ್ನ ತಂಗಿ ಹೇಳಿದ್ಲು, ನೀನೇ ನನಗೆ
ಒಂದೇ ಸಮ ಕಟ್ ಮಾಡಿಬಿಡು ಅಂತ ಸ್ಟ್ರೈಟ್ ಹೇರ್ ಕಟ್ ಮಾಡು ಅಂದ್ಲು. ಸೊ ಅದಕ್ಕೆ ಅವಳಿಗೂ ನಾನೇ ಕಟ್ ಮಾಡಿದೆ. ಅವಳಿಗೊಂದ್ಸತಿ ನಾನೇ ಕಟ್ ಮಾಡಿ ಡೊನೇಟ್ ಮಾಡಿದ್ಲು, ಅವಳು ಹೇರ್ಸ್ನ ಆಗಲೇ ಒಂದ್ಸತಿ ಡೊನೇಟ್ ಮಾಡಿದ್ಲು. ತುಂಬ ಉದ್ದ ಡೊನೇಟ್ ಮಾಡಿಬಿಟ್ಟಿದ್ಲು. ನಾನು ಒಂದ್ಸತಿ ಹೇಳಿದ್ದೀನಿ ನಿಮಗೆ, ನಾನು ಕಟ್ ಮಾಡಾದ್ಮೇಲೆ ಅವಳು ಮಾಡಿದ್ಲು. ನಾನು ಅವಳು ಮಾಡಿದರೆ ಇಬ್ಬರು ಡೊನೇಟ್ ಮಾಡಬಾರ್ದಿತ್ತು, ಬಟ್ ನಾನು ಅಷ್ಟೇ ಕಟ್ ಮಾಡಿಸ್ಕೊಂಬಿಟ್ಟಿದ್ದೆ. ಸೊ ಈಗ ಎಲ್ಲ ತೆಗೆದು ಒಂದೇ ಸಮ ಕಟ್ ಮಾಡ್ತಾಯಿದ್ದೀನಿ. ಅವ್ಳು ಕೂದಲು ದಪ್ಪ ಇರೋದ್ರಿಂದ ಕತ್ರಿಲಿ ಆಗ್ತಾನೆ ಇರಲಿಲ್ಲ, ಸ್ವಲ್ಪನೇ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋ. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಏಕೆಂದರೆ ಮದುವೆ ಬ್ಯುಸಿ ಇದ್ದು ಅದು ಟಯರ್ಡು ಎಲ್ಲ ಲೇಝಿ ಆಗಿಬಿಟ್ಟಿದೆ ಒಂದು ಸ್ವಲ್ಪ. ಅಯ್ಯೋ ಯಾರು ಮಾಡ್ತಾರೆ ಬಿಡು ಆಮೇಲೆ ಅಂತೂ ಇಂತೂ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ.